1975-76ರಲ್ಲಿ ಈ ದೇಶದಲ್ಲೇ ಒಂದು ದೊಡ್ಡ ಆಂದೋಲನ ಆಯಿತು. ಅದರ ನೇತೃತ್ವವನ್ನ ರಾಷ್ಟ್ರೀಯ ನಾಯಕರಾಗಿದ್ದ ಆ ಕಾಲದಲ್ಲಿ ಸೋಷಿಯಲಿಸ್ಟ್ ಲೀಡರ್ ಜಯಪ್ರಕಾಶ್ ನಾರಾಯಣರವರು ಅದರ ನೇತೃತ್ವ ವಹಿಸಿದ್ರು. ರಾಹುಲ್ ಗಾಂಧಿ ಅವರಿಗೆ ಕೇಳಿ ಯಾವ ಕಾರಣಕ್ಕೆ ಅವರು ನೇತೃತ್ವ ವಹಿಸಿದ್ರು ಆ ಹೋರಾಟಕ್ಕೆ ಅಂತ ಗೊತ್ತಿದ್ಯಾ ಅಂತ ಕೇಳಿ ಅವರಿಗೆ. ಆವತ್ತು ಅವರು ಹೋರಾಟ ಮಾಡಿದ್ದು ಇದೇ ರೀತಿ ಚುನಾವಣೆಯಲ್ಲಿ ಮತಚೋರಿ ಆಗ್ತಾ ಇದೆ ದೇಶದಲ್ಲಿ, ಅದಕ್ಕೆ ಇಂದಿರಾ ಗಾಂಧಿ ಹಟಾವೋ ಕಾರ್ಯಕ್ರಮ ಆವತ್ತು ಪ್ರಾರಂಭ ಆಗಿದ್ದು ಇದೇ ವೋಟ್ ಚೋರಿಗೆ. ಆಮೇಲೆ ಇಂದಿರಾ ಗಾಂಧಿ ಅವರು ಈ ದೇಶದ ಮೇಲೇನೆ ತುರ್ತು ಪರಿಸ್ಥಿತಿಯನ್ನ ಏರಲಿಕ್ಕೆ ಕಾರಣವೂ ಕೂಡ ವೋಟ್ ಚೋರಿ ಮಾಡಿದ್ದೀರಿ ನೀವು ಅಂತೇಳಿ ಅಲಹಾಬಾದ್ ಹೈಕೋರ್ಟ್ ತೀರ್ಪು ಕೊಟ್ಟ ನಂತರವೇ. ಅಂದಮೇಲೆ ಕಳ್ಳ ಮತ್ತೊಬ್ಬನನ್ನ ಕಳ್ಳ ಅನ್ಲಿಕ್ಕೆ ಶುರು ಮಾಡಿದಾನೆ ಹೊರತು ಕಳ್ಳತನ ಇಲ್ಲಿ ನಡೆದೇ ಇಲ್ಲ ಅಂತಂದ್ರೂ ಕೂಡ ಕಳ್ಳ ತಪ್ಪಿಸ್ಕೊಳ್ಳಲಿಕ್ಕೆ ಬೇರೆಯವರನ್ನ ಕಳ್ಳ ಮಾಡಲಿಕ್ಕೆ ಹೊರಟಿದ್ದಾರೆ. ಅದು ರಾಹುಲ್ ಗಾಂಧಿ ಅವರು ಮಾಡ್ತಾ ಇರತಕ್ಕಂತ ಕೆಲಸ. ಇನ್ನು ಮುಂದೆ ಹೋಗಿ ಒಂದು ಮಾತನ್ನು ಹೇಳ್ತೇನೆ. ಬ್ಯಾಲೆಟ್ ಪೇಪರ್ ಬೇಕು ಅಂತಾರಲ್ಲ ಇವರು, ಯಾಕೆ ಬೂತ್ನಲ್ಲಿ ಬ್ಯಾಲೆಟ್ ಪೇಪರ್ ಹಾಕಿದಾಗ ಆ ಬೂತನ್ನೇ ಕಳವು ಮಾಡಿರ್ತಕ್ಕಂಥ ಕಾಂಗ್ರೆಸ್ನವರಿದ್ದಾರೆ. ಅವರ ಮೇಲೆ ಈಗಲೂ ಕೂಡ ಕೋರ್ಟ್ಗಳಲ್ಲಿ ಕೆಲವುದರಲ್ಲಿ ಇನ್ನೂ ಕೇಸುಗಳು ಪೆಂಡಿಂಗೇ ಇವೆ, ಆಗಿಲ್ಲ, ಇತ್ಯರ್ಥ ಆಗಿಲ್ಲ. ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ನವರು ಬೂತ್ಗಳನ್ನು ಒತ್ಕೊಂಡು ಹೋಗಿದ್ದು ಕೇಸುಗಳಿರೋ ಇದ್ದದ್ದು ಕೂಡ ನಮಗೆ ನೆನಪಿದೆ. ಬೂತ್ ಒಳಗಡೆಗೆ ಹೋಗಿ ಬ್ಯಾಲೆಟ್ ಪೇಪರ್ಗೆ ಇಂಕ್ ಹಾಕಿಬಿಟ್ಟು ಬಂದವರಿದೆ. ಒಬ್ಬ ಬ್ಯಾಲೆಟ್ ಪೇಪರ್ ಮೊದಲನೇವನು ಚುನಾವಣೆಯಲ್ಲಿ ವೋಟ್ ಹಾಕ್ಲಿಕ್ಕೆ ಮೊದಲು ಒಬ್ಬ ಹೋಗ್ತಾನೆ, ಬರೀ ಪೇಪರ್ ಹಾಕ್ತಾನೆ, ವೋಟ್ಗೆ ಸೀಲ್ ಹಾಕಿ ಜೋಬಲ್ಲಿ ಇಟ್ಕೊಂಡು ವಾಪಸ್ ಬರ್ತಾನೆ. ಬಂದು ಇನ್ನೊಬ್ಬನ ಕೈಲಿ ಇದನ್ನು ಕೊಡಬೇಕು. ಅವನು ಹೋಗಿ ಈ ಪೇಪರ್ನ ಒಳಗಡೆಗೆ ಹಾಕ್ಬೇಕು ಡಬ್ಬಕ್ಕೆ, ಅವನ ಪೇಪರ್ನ ಸೀಲ್ ಹಾಕ್ಬೇಕು, ಎತ್ಕೊಂಡು ಬಂದು ಇವ್ರ ಕೈಲಿ ಕೊಡಬೇಕು. ಇದು ವೋಟ್ ಚೋರಿ. ಇಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ಟ್ರಾನ್ಸ್ಪೆರೆಂಟ್ ಮತದಾನ. ಯಾರು ಏನೂ ಮಾಡಕ್ಕಾಗಲ್ಲ. ನೀನು ಒತ್ತಿದ ತಕ್ಷಣ ಮಿಷಿನ್ ನಲ್ಲಿ ನೀನು ವೋಟ್ ಹಾಕಿದ್ಯಾ ಇಲ್ಲ ಅಂತ ಬರ್ತದೆ. ಹಾಕಿದ ತಕ್ಷಣ ಅದಕ್ಕೂ ಕೂಡ ಯಾವ ಪಕ್ಷಕ್ಕೆ ಹಾಕಿದ್ಯಾ ಅನ್ನೋದು ಅಲ್ಲೇ ಬಂದು ಬೀಳ್ತದೆ. ನೀನೇ ನೋಡ್ಕೊಳ್ತೀಯ, ವಾಪಸ್ ಬರ್ತೀಯ. ಇಂಥದ್ರ ಮಧ್ಯದಲ್ಲಿ ವೋಟ್ ಚೋರಿ ಅಂತ ಮಾತಾಡ್ತಕ್ಕಂಥವರು ಅವರು ನಿಜವಾದ ಚೋರಿಗಳು. ರಾಹುಲ್ ಗಾಂಧಿಗೆ ಒಂದು ಭ್ರಮೆ, ಈ ರೀತಿ ನಾನು ಆಪಾದನೆ ಮಾಡಿಬಿಟ್ರೆ ಜನ ನಮ್ಮನ್ನು ನಂಬುತ್ತಾರೆ, ನಮ್ಮ ಮನೆತನ ವೋಟ್ ಚೋರಿ ಮಾಡಿರೋದನ್ನ ಮರೆತು ಬಿಡ್ತಾರೆ ಅನ್ನೋ ತಿಳ್ಕೊಂಡಿದ್ದಾರೆ. ಮರೆಯೋದಿಲ್ಲ. ಇಡೀ ಕಾಂಗ್ರೆಸ್ ಈ ಕಳ್ಳರು, ಇವರು ಕಾಂಗ್ರೆಸ್ನವರು ಕಳ್ಳರು. ಆ ಕಾರಣದಿಂದಾಗಿ ಇದು ವೋಟ್ ಚೋರಿ ಅನ್ನೋದು ಯಾವುದೇ ಕಾರಣಕ್ಕೆ ಅವರ ಸ್ಲೋಗನ್ ಊರ್ಜಿತ ಆಗೋದಿಲ್ಲ. ಇಡೀ ರಾಷ್ಟ್ರದ ಜನರಿಗೆ ಇದು ಗೊತ್ತಿದೆ. ಇಲ್ಲ, ಹಿಂದಿ ಹಂಗೇನಿಲ್ಲ. ಇರಪ್ಪ ಮೇಡಮ್ ಓಡ ಬರ್ತಾರೆ. हिंदी मैडम क्या लगता है बार बार राहुल गांधी हमेशा कर्नाटक को भी टारगेट कर रहे हैं? एक बार महादेवपुरा कहा, अभी आनंद उन्हीं का विधायक वहां पे जीत चुके हैं, फिर भी उसके बावजूद भी आरोप करते हैं. देश में हर लोग बोलते कांग्रेस चोर, क्योंकि जयप्रकाश नारायण की मूवमेंट क्या था? इंदिरा गांधी हटाओ, वो हटाओ बोलने का तरीका क्या थे? वो वोट चोरी थे. ये डेमोक्रेसी में ये वोट चोरी ऐसा नहीं चलता.
उसके वास्ते इंदिरा गांधी पूरे वोट चोरी करके प्रधानमंत्री बने। बाद में कोर्ट गए, कोर्ट में भी उनका खिलाफ आदेश आया। आदेश आने के बाद इमरजेंसी लगाया। ये क्या इनको राहुल गांधी को पता है? ये पूरे देश में जयप्रकाश नारायण मूवमेंट थे ये वोट चोरी के विरुद्ध और इंदिरा गांधी की विरुद्ध, कांग्रेस पार्टी की विरुद्ध। इसके वास्ते राहुल गांधी पहले उसको उत्तर देना, वही नहीं दे सकते तो लोग समझ लेते राहुल गांधी चोरी को छुपाने के लिए ऐसे बात कर रहा है। इमरजेंसी क्यों लगाया? इमरजेंसी लगाया कि कोर्ट में आदेश इंदिरा गांधी के खिलाफ आया, उसमें वोट चोरी हो गए थे। उसके वास्ते कोर्ट में जाने के बाद इलाहाबाद हाई कोर्ट उनको प्रधानमंत्री और ये सदस्यत्व से उनको निकाल दिया था। बाद में सुप्रीम कोर्ट उनको स्टे दिया, मगर प्रधानमंत्री बन सकता है, मगर आप पार्लियामेंट में वोट मत करना और भाषण भी बात भी नहीं करना, ये थे कोर्ट आदेश। उसके बाद ही उनको कोई उनका कान में बोले इंटरनल इमरजेंसी डिक्लेयर कर दो, कर दिया। बाद में उन्होंने भी हार गया। ये पूरे हिस्ट्री है। ये हिस्ट्री मैं समझता हूं राहुल गांधी को ये सभी पता नहीं, मगर पता है तो उसको छुपाने के लिए इतने भी झूठ बोलते हैं। झूठ बोल बोल के लोगों को वो झूठ पहुंचा रहा है, मगर कोई लोग उनका झूठ को मानते नहीं। ये कांग्रेस पार्टी ये झूठ वाली पार्टी है और ये वोट चोरी वाली पार्टी है। सर, मुडा के घोटाला अभी आपको भी पता होगा, अभी 130 को उन्होंने अरेस्ट किया है। आपको क्या लगता है गवर्नमेंट सही तरीके से मुडा स्कैम को हैंडल कर रही है? ट्रांसपेरेंसी चाहिए? ठीक है, आपको ट्रांसपेरेंसी चाहिए तो मुख्यमंत्री इस्तीफा देना चाहिए। ट्रांसपेरेंसी चाहिए तो मुख्यमंत्री इस्तीफा देना चाहिए, नहीं तो ट्रांसपेरेंसी नहीं मिलेगा। क्योंकि एसआईटी लगाया, एसआईटी एक तरफ इन्वेस्टिगेशन भी करता है और एक तरफ क्लीन चिट भी देता है। तो ऐसा इन्वेस्टिगेशन किसको चाहिए? अभी कोर्ट में वो झूठ बोल के ये बोलते, लोकायुक्त भी किया, आईएएस ऑफिसरों का इन्वेस्टिगेशन भी एक तरफ होगा, एसआईटी भी और एक तरफ होगा। ये सब मिलके क्या हो रहा है? कंफ्यूजन हो रहा है। ये कंफ्यूजन से बाहर आना चाहिए तो मुख्यमंत्री तुरंत इस्तीफा देना, बाद में कुछ भी इन्वेस्टिगेशन वो सच आएगा। ಸರ್, ಇನ್ನು ರೇರ ಒಂದು ರಿಯಲ್ ಎಸ್ಟೇಟ್ನ ಅಕ್ರಮವನ್ನು ತಡೆಯೋಕೆ ಅಂತ ಇರೋದು. ಬಟ್ ಈಗ ಅದು ಅಕ್ರಮವನ್ನು ತಡೀತಾ ಇಲ್ಲ, ಎಗ್ಗಿಲ್ದೆ ರಿಯಲ್ ಎಸ್ಟೇಟ್ನ ಉದ್ಯಮ ನಡೀತಾ ಇದೆ. ವಸತಿ ಇಲಾಖೆ ಕೂಡ ಇದರಲ್ಲಿ ಕಣ್ಣು ಮುಚ್ಕೊಂಡು ಕೂತಿರೋದು. ಈಗ ಈ ಸರ್ಕಾರಕ್ಕೆ ಅಕ್ರಮಗಳು ಹೊರಗಡೆ ಬರೋದು ಬೇಕಾಗಿಲ್ಲ. ಈ ಸರ್ಕಾರವೇ ಒಂದು ಅಕ್ರಮ ಸರ್ಕಾರ. ಯಾಕೆ ಅಂತಂದ್ರೆ, ನಾನು ಯಾಕೆ ಹೇಳ್ತೇನೆ ಅಂದ್ರೆ, ಇದು ಸತ್ಯ ಹೇಳಿ ಒಳ್ಳೆ ಕೆಲಸ ಮಾಡಿ ಸರ್ಕಾರ ಬಂದಿದ್ದಲ್ಲ. ಸುಳ್ಳುಗಳನ್ನ ಹೇಳಿ ಈ ಸರ್ಕಾರವನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಸುಳ್ಳಿಗಾಗಿನೇ ಒಂದು ಸರ್ಕಾರ ಬಂದ್ಬಿಟ್ಟಿದೆ. ಈಗ ಅವರು ಮುಂದೆ ನಮ್ಮ ಸರ್ಕಾರ ಬರೋದಿಲ್ಲ, ಎಷ್ಟು ಬೇಕೋ ಆದ್ರೂ ಅಕ್ರಮ ಮಾಡ್ಕೊಳ್ಳಿ ಅನ್ನೋದು ಅವರ ಉದ್ದೇಶ. ಈ ಅಕ್ರಮಗಳು ಹೊರಗಡೆ ಬರಬಾರದು. ಈ ಎಲ್ಲಾ ಅಕ್ರಮಗಳು ಸಕ್ರಮ ಆಗ್ಬಿಡ್ಬೇಕು. ಆ ಕಾರಣದಿಂದ ಎಲ್ಲರೂ ಕೂಡ ಲೂಟಿಯಲ್ಲಿ ತೊಡಗಿದ್ದಾರೆ. ನೀವು ಯಾವುದೇ ಡಿಪಾರ್ಟ್ಮೆಂಟ್ಗೆ ಹೋಗಿ, ಯಾವುದೇ ಡಿಪಾರ್ಟ್ಮೆಂಟ್ ಮಂತ್ರಿಗಳನ್ನ ನೀವು ತಗೊಂಡು ನೋಡಿದ್ರು ಕೂಡ ಎಲ್ಲರೂ ಲೂಟಿ, ಎಲ್ಲರೂ ಕಳ್ತನ, ಆದ್ರೆ ಎಲ್ಲರಿಗೂ ಕ್ಲೀನ್ ಚಿಟ್. ಜಮೀರ್ ಯಾವುದು ಏನು ನಡೀತಾ ಇಲ್ಲ, ಎಲ್ಲ ಕರೆಕ್ಟ್ ಆಗಿದೆ ಅಂತ ಈಗ
ಬಾಯಿ ಮಾತಿನಲ್ಲಿ ಎಲ್ಲ ಕರೆಕ್ಟ್ ಆಗಿದೆ ಅವರಿಗೆ. ಎಲ್ಲಾ ಡಾಕ್ಯುಮೆಂಟ್ಗಳು ಹೇಳ್ತವೆ ಯಾವುದು ಕರೆಕ್ಟ್ ಇಲ್ಲ ಅಂತ. ಸುಳ್ಳು ಹೇಳಲಿಕ್ಕೂ ಅದನ್ನು ಸುಳ್ಳು ಹೇಳ್ತಾರೆ. ಅದಕ್ಕೆ ನಾನು ಹೇಳೋದು, ಈ ಸರ್ಕಾರವೇ ಅಕ್ರಮ ಸರ್ಕಾರ. ಎಲ್ಲ ಅಕ್ರಮಗಳನ್ನು ಸಕ್ರಮ ಮಾಡ್ಕೊಳ್ಳೋದೇ ಅವರ ಮುಖ್ಯ ಉದ್ದೇಶ. ಧನ್ಯವಾದ.